122. ಆ ಸಂಗೀತ ಹೇಳ್ತದೆ, ಕರ್ತ ಯಾವ ರೀತಿಯಿಂದ ನಿನ್ನ ಸ್ತುತಿ ಮಾಡಲಿ. ನನಗೀಗ ಮೇಲಿನಿಂದ ತ್ರಾಣ ಕೊಡು ದಯರಿ. ನಿನ್ನ ಪ್ರೀತಿ ಅತಿಶಯ, ಅತಿರಿಕ್ತ ನಿನ್ನ ದಯ. ಲಕ್ಷ ಸ್ತೋತ್ರ ನಿನಗೆ ಆಗಲೆನ್ನ ದೇವರೇ. ಇದು ಸ್ತೋತ್ರದ ಸಂಗೀತವಾಗಿದ್ದರೂ ಇದರ ಸ್ವರ ಒಂಥರ ದುಃಖ, ವೇದನೆ, ಸಂಕಷ್ಟದ ಮಧ್ಯದಲ್ಲಿಯೂ ದೇವರನ್ನು ಸ್ತುತಿಸುವ ಹಾಡಿನ ಹಾಗೆ ಕಾಣ್ತದೆ. ನಾನು ನನ್ನ ಈ ಸೇವೆಯ 50 ವರ್ಷದ ಜರ್ನಿಯಲ್ಲಿ ನನ್ನ ಮನಸ್ಸಿಗೆ ಬಹಳ ನೋವಾದಾಗ, ಭಾರವಾದಾಗ, ಸಂಕಟವಾದಾಗ ಈ ರಾಗನ ಹಾಡ್ತೇನೆ. ಇದು ನನಗೆ ತುಂಬ ಆದರಣೆ ಕೊಟ್ಟಿದೆ. ಈ ರಾಗ ಹಾಡ್ತಾ ಹಾಡ್ತಾ ನನ್ನ ದುಃಖಗಳು, ಸಂಕಷ್ಟಗಳು, ಭಾರಗಳು ಕಳಚಿ ಹೋಗ್ತಾ ಇದ್ದವು. ಆದ್ದರಿಂದ ಇದನ್ನು ನಾನು ಹಾಡಲಿಕ್ಕೆ ಇಷ್ಟಪಡ್ತೇನೆ. ಇದು ತುಂಬ ಚರಣ ಇದೆ, ಅಷ್ಟು 6 ಚರಣ ಇದೆ. 2 ಚರಣ 3 ಚರಣ ಹಾಡಿಕೊಳ್ಳೋಣ, ಆಮೇಲೆ ನಮ್ಮ ಧ್ಯಾನ ಮಾಡ್ಕೊಳ್ಳೋಣ. ಕರ್ತಾಯ ತ್ರಾಣ ಕೊಡು ದಯಾದಿ. ನಿನ್ನ ಪ್ರೀತಿ ಅತಿಶಯ, ಅತಿರಿಕ್ತ ನಿನ್ನ ದಯ. ಲಕ್ಷ ಸ್ತೋತ್ರ ನಿನಗೆ ಆಗಲೆನ್ನ ದೇವರೇ. ಆಮೇಲೆ ಹೇಳ್ತಾರೆ, ನಿನ್ನ ಸತ್ಯ, ಪ್ರೀತಿ, ತ್ರಾಣ, ದೃಢ ಅನುಗ್ರಹ, ನನ್ನ ಹೃದಯದೇಕ ಧ್ಯಾನ ನಿತ್ಯ ಹಗಲಿರು. ಗತಿಯೇನು ನಿನ್ನ ಪಾದ, ಮುಕ್ತಿ ನಿನ್ನ ಆಶೀರ್ವಾದ. ಲಕ್ಷ ಸ್ತೋತ್ರ ನಿನಗೆ ಆಗಲೆನ್ನ ದೇವರೇ. ನಿನ್ನ ಸತ್ಯ, ಪ್ರೀತಿ, ತ್ರಾಣ, ದೃಢ ಅನುಗ್ರಹವು ನನ್ನ ಹೃದಯದೇಕ ಧ್ಯಾನ ನಿತ್ಯ ಹಗಲಿರುಳು. ಗತಿಯೇನು ನಿನ್ನ ಪಾದ, ಮುಕ್ತಿ ನಿನ್ನ ಆಶೀರ್ವಾದ. ಲಕ್ಷ ಸ್ತೋತ್ರ ನಿನಗೆ ಆಗಲೆನ್ನ ದೇವರೇ.
ಹಾರಿ ನಿನ್ನ ಮಾರ್ಗದಿಂದ ಪಾಪ ಹೆಚ್ಚು ಮಾಡಿದೆ. ನಿನ್ನ ದೀರ್ಘ ಶಾಂತಿಯಿಂದ ಲಜ್ಜೆ ಆಯಿತೆನಗೆ. ಕನಿಕರವುಳ್ಳ ತಂದೆ, ಕ್ಷಮೆಯನ್ನು ಬೇಡ ಬಂದೆ. ಲಕ್ಷ ಸ್ತೋತ್ರ ನಿನಗೆ ಆಗಲೆನ್ನ ದೇವರೇ. ಈ 3 ಚರಣಗಳಲ್ಲಿ ಬಹಳ ವಿಶೇಷ ಸಂದೇಶ ಇದೆ. ಅದು ನಾವು ಪ್ರಾರ್ಥನೆ ಮಾಡುತ್ತಾ ನಮ್ಮ ಧ್ಯಾನಕ್ಕೆ ಹೋಗೋಣ. ತಂದೆಯಾದ ದೇವರೇ, ನಿನ್ನ ಮಹಾಕೃಪೆಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನೀನು ಮನುಷ್ಯನಲ್ಲ, ನೀನು ದೇವರು. ದೇವರ ಸದ್ಗುಣಗಳು, ಎಲ್ಲ ಥರದ ಒಳ್ಳೆತನಗಳು, ಪ್ರೀತಿ, ದಯೆ, ಕನಿಕರ, ಕ್ಷಮಾಪಣೆ, ಆಶೀರ್ವಾದ, ಅಭಿವೃದ್ಧಿ, ಒದಗಿಸುವಿಕೆ ಎಲ್ಲವುಗಳನ್ನು ನಾವು ನಿನ್ನಲ್ಲಿ ಕಂಡಿದ್ದೇವೆ. ಮಾತ್ರ ನಿನ್ನಲ್ಲಿ ಕನಿಕರ ಉಂಟಾದಾಗ ದೀನನನ್ನು ನೀನು ತಿಪ್ಪೆಯಿಂದ ಎಬ್ಬಿಸ್ತೀವಿ. ದೀನನನ್ನು ನೀನು ಉನ್ನತ ಸ್ಥಿತಿಗೆ ತರುತ್ತೀವಿ. ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸ್ತೀವಿ. ಪ್ರಭುಗಳೊಂದಿಗೆ ಕುಳ್ಳಿರಿಸ್ತೀವಿ. ಇದು ನಿನ್ನ ವಾಕ್ಯ, ಇದು ಸತ್ಯ, ನಿನ್ನ ಆತ್ಮನ ನುಡಿ. ಇದು ಅದನ್ನು ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನೀನು ನಮ್ಮ ಜೀವನದಲ್ಲಿ ಎಷ್ಟೊಂದು ಉಪಕಾರ ಮಾಡಿದ್ದೀವಿ. ಕೆಲವು ನಾವು ನೆನೆಸ್ಕೊಳ್ತೇವೆ, ಕೆಲವು ನಾವು ನೆನೆಸ್ಕೊಳ್ಳಲ್ಲ. ನಮ್ಮ ಬಾಲ್ಯ, ನಮ್ಮ ಮಧ್ಯಪ್ರಾಯ, ಯೌವನ, ಆಮೇಲೆ ದಾಂಪತ್ಯ ಜೀವನ, ಕುಟುಂಬ ಜೀವನ, ಎಲ್ಲದರಲ್ಲಿ ಸೇವಾ ಜೀವನ, ಇದೆಲ್ಲದಲ್ಲಿ ನಮ್ಮ ಉಪಕಾರಗಳನ್ನು ಎಷ್ಟು 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 ನೆನೆಸಿದರೂ ಸಾಲದು. ಅಷ್ಟೊಂದು ಕೃಪೆಯನ್ನು ನೀನು ತೋರಿಸಿದಿ, ಕೃಪೆಯನ್ನು ನೀನು ಸಹಾಯ ಮಾಡಿದೆ. ಅದು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು ಅಯ್ಯ, ಹೇಗೆ ನಾ ಸ್ತುತಿಸುವೆನು. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು ಅಯ್ಯ, ಹೇಗೆ ನಾ ಸ್ತುತಿಸುವೆನು. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ಕರಗಳ ಹಿಡಿದು ಕಣ್ಮಣಿಯಂತೆ ಕಾಲವೆಲ್ಲ ಕಾಪಾಡಿದೆ, ಕಾಲವೆಲ್ಲ ಕಾಪಾಡಿದೆ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು ಅಯ್ಯ, ಹೇಗೆ ನಾ ಸ್ತುತಿಸುವೆನು. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ನಿನ್ನ ಕೃಪೆಯಿಂದ ನಮ್ಮೊಂದಿಗೆ ಮಾತನಾಡು ಸ್ವಾಮಿ. ಯೇಸು ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಸೊ ಈ ಸಂಗೀತಗಾರನು ಪ್ರಾರಂಭಿಸಿದ, ಕರ್ತ ಯಾವ ರೀತಿ ನನ್ನನ್ನು ಸ್ತುತಿ ಮಾಡಲಿ. ಯಾವ ರೀತಿ ಅಂದರೆ, ನಾನು ಯಾವ ರೀತಿ ಮಾಡಿದರೂ ಅದು ಕಡಿಮೆ. ಈಗ ಸ್ತುತಿ ಮಾಡೋದ್ರಲ್ಲಿ ಬೇರೆ ಬೇರೆ ವಿಧಾನಗಳಿದೆ. ಕೆಲವರು ಸೈಲೆಂಟಾಗಿ ಮಾಡ್ತಾರೆ, ಕೆಲವರು ಡ್ಯಾನ್ಸ್ ಮಾಡ್ತಾರೆ, ಇನ್ನು ಕೆಲವರು ಚಪ್ಪಾಳೆ ಹೊಡ್ಕೊಂಡು ಮಾಡ್ತಾರೆ, ಕೆಲವರು ಇನ್ಸ್ಟ್ರೂಮೆಂಟ್ಸ್ ಬಾರಿಸ್ಕೊಂಡು ಮಾಡ್ತಾರೆ. ವಿವಿಧ ರೀತಿಯಲ್ಲಿ ಸ್ತುತಿ ಮಾಡ್ತಾರೆ.
ಆದರೆ ಇಲ್ಲಿ ಈ ಸಂಗೀತಗಾರನ ಹೇಳ್ತಾನೆ, ಯಾವ ರೀತಿಯಲ್ಲಿ ನಾನು ಸ್ತುತಿ ಮಾಡಲಿ, ಏನು ಮಾಡಿದ್ರೂ ಕಡಿಮೆ ನಿನಗೆ. ನೀನು ಅಷ್ಟು ದೊಡ್ಡವನು, ಅಷ್ಟು ಉನ್ನತೋನ್ನತನಾದವನು, ಅಷ್ಟು ಎಲ್ಲ ವಿಷಯಗಳಲ್ಲಿ ನೀನು ಮಹೋನ್ನತನು, ದೊಡ್ಡವನು. thou art ಗ್ರೇಟ್ ಓ ಗಾಡ್ ಅಂತ ಆತನು ತಿಳ್ಕೊಂಡು ಹೇಗೆ ಯಾವ ರೀತಿ ನಾನು ಮಾಡಲಿ, ಎಷ್ಟು ಮಾಡಿದ್ರು ಯಾವ ರೀತಿಯಲ್ಲಿ ಮಾಡಿದ್ರು ಅದು ಕಡಿಮೆ ಅಂತ ಹೇಳ್ತಾರೆ. ಅದೇ ಇದರ ಮೊದಲನೇ ಲೈನ್, ಕರ್ತ ಯಾವ ರೀತಿಯಿಂದ ನಿನ್ನ ಸ್ತುತಿ ಮಾಡಲಿ. ಮೊದಲು ನಮಗೆ ಇದು ಅರ್ಥ ಆಗ್ತಾ ಇಲ್ಲ, ಯಾವ ರೀತಿ ಅಂದರೆ ಇದು ಯಾವುದಪ್ಪ ಇದು ಹಿಂಗೆ ಹಾಡ್ತಾನೆ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಈಗ ಅರ್ಥ ಆಗುತ್ತೆ ಯಾವ ರೀತಿ ಅಂದರೆ, ಯಾವ ರೀತಿಯಲ್ಲಿ ಮಾಡಿದರೂ ಕೂಡ ಅದು ಸಾಲಲ್ಲ, ಯಾವ ರೀತಿಯಲ್ಲಿ ಸ್ತುತಿಸಿದರೂ ಸಾಲಲ್ಲ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ನಮ್ಮ ದೇವರು ಅಷ್ಟು ಉನ್ನತನು. ಆತನಿಗೆ ಯಾವ ಶಬ್ದ ಕೂಡ ಶಬ್ದಕೋಶದಲ್ಲಿ ಇಲ್ಲದ ಅಷ್ಟು ಉನ್ನತವಾದ ವ್ಯಕ್ತಿತ್ವವುಳ್ಳವನು ನಮ್ಮ ದೇವರು. ಆದ್ದರಿಂದ ಒಂದೇ ಮಾತಲ್ಲಿ ದೇವರ ವಾಕ್ಯ ಹೇಳ್ತದೆ. ನಮ್ಮ ತೆಸಲು ಇವರಿಗೆ ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ಓದುವಾಗ ಕ್ರೋನಿಕಲ್ಸ್ನಲ್ಲಿ ಅಲ್ಲಿ ಹೇಳ್ತಾನೆ, ಯೆಹೋವನು ದೊಡ್ಡವನು, ಆತನನ್ನು ದೊಡ್ಡದಾಗಿ ಕೀರ್ತಿಸಬೇಕು ಅಂತ ಹೇಳ್ತಾನೆ. ಗಾಡ್ ಈಸ್ ಗ್ರೇಟ್ ಆ್ಯಂಡ್ ಗ್ರೇಟ್ಲಿ ಟು ಬಿ ಪ್ರೈಸ್ಡ್ ಅಂತ ಹೇಳ್ತಾನೆ. ಸೊ ಎಷ್ಟು ದೊಡ್ಡವನು ಗೊತ್ತಿಲ್ಲ, ಅದಕ್ಕೆ ಶಬ್ದನೇ ಇಲ್ಲ. ಡಿಕ್ಷನರಿಯಲ್ಲಿ ಕೂಡ ಅದಕ್ಕೆ ಶಬ್ದ ಸಿಕ್ಕಲ್ಲ. ಅಷ್ಟು ದೊಡ್ಡ ಮಹೋನ್ನತ ವ್ಯಕ್ತಿ ಆತನು. ಅದನ್ನ ನಾನು ಒಂದು ಸಾರಿ ಸಂಗೀತ ರಚನೆ ಮಾಡು ಹೀಗೆ ಯೋಚನೆ ಮಾಡ್ತಾಯಿದ್ದೆ, ನೀನು ಮಹೋನ್ನತ ದೇವರು, ಎಷ್ಟು ಉನ್ನತ, ಯಾರಿಂದಲೂ ಶಬ್ದ ಹೇಳಿ ಅದನ್ನು ಉಚ್ಚರಿಸ್ಲಿಕ್ಕಾಗಲ್ಲ, ಅದನ್ನು ಚಿತ್ರಿಸ್ಲಿಕ್ಕಾಗಲ್ಲ, ಬಣ್ಣಿಸ್ಲಿಕ್ಕಾಗಲ್ಲ, ವರ್ಣಿಸ್ಲಿಕ್ಕಾಗಲ್ಲ. ಅಷ್ಟು ದೊಡ್ಡವನು, ಅಷ್ಟು ದೊಡ್ಡವನು ಅಂತ ಆ ಶಬ್ದವನ್ನು ನಾನು ಧ್ಯಾನ ಮಾಡ್ತಾ ಈ ಸಂಗೀತದಲ್ಲಿ ಒಂದು ಶಬ್ದ ಹಾಕಿದೆ. ಮಹೋನ್ನತ ದೇವರು ಮನಸಾರೆ ಪ್ರೀತಿಸಿ, ಮಹೋನ್ನತ ದೇವರು ಮನಸಾರೆ ಪ್ರೀತಿಸಿ, ಮನುಜಾಬ ಎಂದು ಕರೆಯುವನು, ಮನುಜಾಬ ಎಂದು ಕರೆಯುವನು. ಕಷ್ಟವ ನೀಗಿಸಿ ದುಃಖವ ಛೇದಿಸಿ, ಕಷ್ಟವ ನೀಗಿಸಿ ದುಃಖವ ಛೇದಿಸಿ, ಶಾಂತಿಯ ನಿನಗೆ ಕೊಡುವನು, ಶಾಂತಿಯ ನಿನಗೆ ಕೊಡುವನು. ಆದ್ದರಿಂದ ಇದು ನನಗೆ ಆ ದಿನದಲ್ಲಿ ಆದರಣೆ ಕೊಟ್ಟ ಸಾಂಗ್. ಕಾಯುವ ಕರ್ತನು ಎಂದೆಂದು ನಿನ್ನ ಕೈ ಬಿಡನು, ನಿನ್ನ ಕೈ ಬಿಡನು, ಕೈ ಬಿಡನು, ನಿನ್ನ ಕೈ ಬಿಡನು, ಕೈ ಬಿಡನು, ನಿನ್ನ ಕೈ ಬಿಡನು. ಇಲ್ಲಿ ಅಷ್ಟು ಉನ್ನತೋನ್ನತವಾದ ಆಕಾಶದಲ್ಲಿ ಸಾರ್ವಭೌಮನಾಗಿ ತನ್ನ ಕಾರ್ಯವನ್ನು ನಡೆಸುವ ದೇವರು, ಅದನ್ನ ಆತನಿಗೆ ಯಾವ ಶಬ್ದ ಹೇಳಿದರೂ ಸಾಲದು, ಅದು ಕಡಿಮೆ. ಅದು ಸಂಗೀತಗಾರನು ಈ ಒಂದು ಚಿಂತೆಯಿಂದ ಯಾವ ಶಬ್ದ ಹೇಳಿ ನಾನು ಆರಾಧಿಸಲಿ ಅಂತ ಇಲ್ಲಿ ಹೇಳ್ತಾನೆ. ಕರ್ತ ಯಾವ ರೀತಿಯಿಂದ ನಿನ್ನ ಸ್ತುತಿ ಮಾಡಲಿ. ಇದೊಂಥರ ದುಃಖದ ಸ್ವರ. ಕೆಲವು ರಾಗದ ಸ್ವರಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ, ಪರಿಸರದಲ್ಲಿ, ಪರಿಸ್ಥಿತಿಯಲ್ಲಿ ರಚನೆ ಮಾಡಿದ್ದು, ಸ್ವರ ಕೊಟ್ಟದ್ದು. ಮಂಗಳ ಶ್ರೀ ರಾತ್ರಿಯಲ್ಲಿ ಅಂತ ನಾವು ಕ್ರಿಸ್ಮಸ್ನಲ್ಲಿ ಹಾಡ್ತೇವೆ. ಆದರೆ ಆ ರಾಗಕ್ಕೆ ಸ್ವರ ಕೊಟ್ಟವನು ತನ್ನ ಹೆಂಡತಿಯ ಶವ ಮನೆಯಲ್ಲಿರುವಾಗ, ಆಕೆ ಸತ್ತೋಗಿದ್ದು, ಅದಕ್ಕೆ ಸ್ವರ ಕೊಡಲೇಬೇಕಾಗಿತ್ತು. ಯಾಕಂದ್ರೆ ಕ್ರಿಸ್ಮಸ್ ಹತ್ತಿರದಲ್ಲೇ ಇತ್ತು. ಅದರಿಂದ ಆತನ ಶವವನ್ನು ಮುಂದೆ ಇಟ್ಕೊಂಡು ಅದಕ್ಕೆ ಸ್ವರ ಕೊಟ್ಟನು ಅಂತ ಆ ಸಂಗೀತದ ಚರಿತ್ರೆ ಹೇಳ್ತದೆ. ಆದ್ದರಿಂದ
ಮಂಗಳಶ್ರೀ ರಾತ್ರಿಯಲ್ಲಿ ಈ ರಾಗ, ಅದು ಇಂಗ್ಲೀಷ್ ಸಾಂಗ್ ಅದು, ಆದರೂ ಕೂಡ ಅದೊಂಥರ ದುಃಖದ ಸೌಂಡ್ ಕೊಡ್ತದೆ. ಅದರಲ್ಲಿ ಅವನ ಮನಸ್ಸಲ್ಲಿದ್ದ ದುಃಖ, ವೇದನೆ ಎದ್ದು ಕಾಣ್ತದೆ. ಹಾಗೆಯೇ ಈ ರಾಗ ಕೂಡ ನನಗೆ ಬಹಳ ದುಃಖವಾದಾಗ, ಮನಸ್ಸಿಗೆ ಬಹಳ ನೋವಾದಾಗ ನಾನು ಈ ಹಾಡು ಹಾಡ್ತೇನೆ. ಈ ಹಾಡು ನನಗೆ ಬಹಳ ಸಂತೃಪ್ತಿ ಕೊಡ್ತದೆ. ಅಲ್ಲಿ ಆತನ ಹೇಳ್ತಾನೆ, ಎರಡನೇ ಲೈನಲ್ಲಿ ಹೇಳ್ತಾನೆ, ನನಗೀಗ ಮೇಲಿನಿಂದ ತ್ರಾಣ ಕೊಡು ದಯದೆ. ಈ ರೀತಿ ಸರಿಯಾದ ರೀತಿಯಲ್ಲಿ ಆರಾಧಿಸುವುದಕ್ಕೆ ನನಗೆ ತ್ರಾಣ ಕೊಡು ದಯದಿ ಅಂತ ಹೇಳ್ತಾರೆ. ಬಹಳ ಅದ್ಭುತವಾದ ಒಂದು ಭಿನ್ನ ಇದು. ನಾವು ಕೆಲವು ಸಾರಿ ಆರಾಧನೆ ಮಾಡುವಾಗ ಉದಾಸೀನವಾಗಿ ಎಲ್ಲೋ ಬೀದಿಯೆಲ್ಲ ಅಲ್ಲೆಲ್ಲ ಸುತ್ತಕೊಂಡು ಬಂದು ಹೋಟೆಲ್ಗೆ ಹೋಗಿ ಕಪ್ ಟೀ ಕುಡಿದು ಒಂಥರ ಅಲಕ್ಷ್ಯವಾಗಿ ತಮಾಷೆ ಮಾಡಿಕೊಂಡು ಬಂದು ನಾವು ವರ್ಷಿಪ್ ಲೀಡರ್ಸ್ ಅಂತ ಕೆಲವು ಸಾರಿ ನಾವು ವರ್ಷಿಪ್ ಮಾಡಿ ಆ ಆರಾಧನೆಯ ಆ ಪವಿತ್ರತೆಯನ್ನು, ಆರಾಧನೆಯ ಗಂಭೀರತ್ವವನ್ನು, ಆರಾಧನೆಯಲ್ಲಿ ನಾವು ದೇವರ ಪ್ರಸನ್ನತೆಯನ್ನು ಬರಮಾಡುವ ಆ ಒಂದು ಕಾರ್ಯದಲ್ಲಿ ನಾವು ಫೇಲ್ ಆಗ್ತೇವೆ. ಅನೇಕ ನಾವು ಮಾಡಬೇಕಾದ ಕರ್ತವ್ಯ ಮಾಡಲಾಗದೆ ಹೋಗ್ತೇವೆ. ಇದೊಂಥರ ಕಾಟಾಚಾರಕ್ಕೆ ನಾವು ಮಾಡಿದಾಗುತ್ತೆ. ಇದರಿಂದ ಯಾವ ಹೃದಯ ಕೂಡ ಮುಟ್ಟಲ್ಲ, ಯಾವ ಹೃದಯ ಕೂಡ ತಟ್ಟಲ್ಲ. ಆದ್ದರಿಂದ ನಮ್ಮ ಜೀವನದಲ್ಲಿ ದೇವರನ್ನು ಆರಾಧಿಸುವಾಗ ಬಹಳ ಗಂಭೀರವಾಗಿ ಆರಾಧನೆ ಮಾಡುವ ಪ್ರತಿಯೊಬ್ಬರು ತಮ್ಮನ್ನು ಶುದ್ಧೀಕರಿಸಿಕೊಂಡು ಬೆಳಗ್ಗೆ ಇನ್ನೂ ಮೊಬ್ಬಿರುವಾಗ ಎದ್ದು ದೇವರ ಸನ್ನಿಧಿಯಲ್ಲಿ ಸಿದ್ಧರಾಗಿ ಪ್ರಾರ್ಥನಾ ಪೂರ್ವಕವಾಗಿ ಆರಾಧನೆ ನಡೆಸುವಾಗ ಆ ಆರಾಧನೆ ನಿಜವಾಗಿ ಪರಲೋಕವನ್ನು ಭೂಲೋಕಕ್ಕೆ ತರ್ತದೆ. ನಾವು ಮಾಡುವ ಆರಾಧನೆ ಇಂಥ ಒಂದು ಆರಾಧನೆ ಆಗುವ ಹಾಗೆ ನಮ್ಮನ್ನು ದೇವರಿಗೆ ನಾವು ಪ್ರತಿಷ್ಠೆ ಪಡಿಸಿಕೊಳ್ಳೋಣ. ನಮ್ಮ ಬಾಯಿ ಆ ದೇವರನ್ನು ಸ್ತುತಿಸುವಂಥದ್ದಾಗಿರಬೇಕು. ಸಂಗೀತಗಾರ ನನ್ನ ಬಾಯಿ ಇಲ್ಲಿ ನೋಡಿ, ನಿನ್ನ ಸ್ತುತಿ ಮಾಡಲಿ, ನನ್ನ ಬಾಯಿ ನಿನ್ನ ಸ್ತುತಿ ಮಾಡಲಿ ಅಂತ ಆ ಪ್ರತಿಷ್ಠೆಯ ಸಂಗೀತದಲ್ಲಿ ಆತನು ಹಾಡ್ತಾನೆ. ನನ್ನ ಬಾಯಿ, ನನ್ನ ಜೀವನ, ನನ್ನ ನಡೆನುಡಿಗಳು, ನನ್ನ ಕ್ರಿಯೆಗಳು ಎಲ್ಲ ನಿನ್ನನ್ನು ಸ್ತುತಿ ಮಾಡುವಂಥದ್ದಾಗಿರಲಿ ಅಂತ ಅಲ್ಲಿ ಹೇಳೋದನ್ನು ನಾವು ಗಮನಿಸ್ತೇವೆ. ಈಗ ಮುಂದೆ ನಾವು ಓದ್ತೇವೆ. ಈಗ ಏನು ಮಾಡೋಣ, ನನಗೀಗ ಮೇಲಿನಿಂದ ತ್ರಾಣ ಕೊಡುವುದಾಯಿರಿ, ನಿನ್ನ ಪ್ರೀತಿ ಅತಿಶಯ. ದೇವರ ಪ್ರೀತಿ ಅದು ಅತಿಶಯವಾದದ್ದು. ಅತಿ ಅಂದರೆ ಲೆಕ್ಕ ಮಾಡಲಿಕ್ಕಾಗದಷ್ಟು ಆ ಸಂಖ್ಯೆ ಉಳ್ಳದ್ದು. ಯಾವ ಮನುಷ್ಯನಲ್ಲಿ ಕೂಡ ಎನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಬ್ರಹಾಮನಿಗೆ ದೇವರು ಹೇಳ್ತಾನೆ, ಸಮುದ್ರದ ಮರಳನ್ನು ನೋಡು, ಉಸುಗನ್ನು ನೋಡು, ಸಿ ದ ಸ್ಯಾಂಡ್ ಆಫ್ ದ ಸೀ ಅಂತ, ಸ್ಯಾಂಡ್ ಮರಳನ್ನು ನೋಡು ಅಂತ ಹೇಳ್ತಾರೆ. ಅದನ್ನು ನಿನಗೆ ಲೆಕ್ಕ ಮಾಡಲಿಕ್ಕಾಗುತ್ತಾ ಅಂತ ಹೇಳ್ತಾರೆ. ಇಲ್ಲ, ನಿನಗೆ ಲೆಕ್ಕ ಮಾಡಲಿಕ್ಕಾಗಲ್ಲ. ನಿನ್ನ ಸಂತತಿಯನ್ನು ಅಷ್ಟು ಸಂಖ್ಯೆಯಾಗಿ ವೃದ್ಧಿ ಮಾಡ್ತೇನೆ ಅಂತ ಹೇಳ್ತಾರೆ. ಆಮೇಲೆ ಆಕಾಶದ ನಕ್ಷತ್ರಗಳನ್ನು ನೋಡು, ಅದನ್ನು ನಿನಗೆ ಎಣಿಸ್ಲಿಕ್ಕಾಗುತ್ತಾ, ನಿನ್ನ ಸಂತತಿಯನ್ನು ಅಷ್ಟು ಸಂಖ್ಯೆಯಾಗಿ ಮಾಡ್ತೇನೆ ಅಂತ ಹೇಳ್ತಾನೆ. ಒಂದು ವೇಳೆ ಈಗಿನ ಸೈಂಟಿಸ್ಟ್ಗಳು ಹೇಳ್ಕೊಳ್ತಾ ಇದ್ದಾರೆ ಅಷ್ಟು ನಕ್ಷತ್ರ ಇದೆ, ಇಷ್ಟು ನಕ್ಷತ್ರ ಇದೆ ಅಂತ, ಇನ್ನೂ ಅದು ಡೌಟೇ. ಅದನ್ನು ಲೆಕ್ಕಿಸ್ಲಿಕ್ಕೆ ಆಗಲ್ಲ ಅಂತ ಬೈಬಲ್ ಹೇಳುತ್ತೆ. ಅಷ್ಟು ಸಂಖ್ಯೆ ಇರ್ತದೆ ಅದು. ಆದ್ದರಿಂದ ದೇವರ ಆ ಒಂದು ಸ್ಥಾನಮಾನಗಳು, ಆತನ ಆಧಿಪತ್ಯ, ಆತನ ಮಹಿಮೆ, ಆತನ ವೈಭವ, ಆತನ ವಿವರಣೆ, ಆತನ ಬಣ್ಣ, ಆತನ ರೂಪ, ಆತನ ಕಿರೀಟ, ಆತನ ವಸ್ತ್ರ, ಆತನ ಸಿಂಹಾಸನ, ಆತನ ರಾಜದಂಡ, ಇದನ್ನು ಯಾರೂ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವ ಶಬ್ದ ಕೂಡ ಉಪಯೋಗಿಸಿ ಆತನ್ನು ವರ್ಣಿಸಿ ಆರಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈತನ ಹೇಳ್ತಾನೆ, ನನಗೀಗ ತ್ರಾಣವನ್ನು ಕೊಡು ಅಂತ ಕೇಳಿಕೊಂಡು
ಮುಂದೆ ಹೇಳ್ತಾನೆ, ನಿನ್ನ ಪ್ರೀತಿ ಅತಿಶಯ, ನಿನ್ನ ಪ್ರೀತಿ ಎಷ್ಟು, ಅದನ್ನು ನಾನು ಅತಿಶಯ ಲೆಕ್ಕ ಮಾಡಲಿಕ್ಕೆ ಆಗದಷ್ಟು ಸಂಖ್ಯೆಯಲ್ಲಿದೆ. ಅಷ್ಟು ದೊಡ್ಡದು, ಅಷ್ಟು ಎತ್ತರವುಳ್ಳದ್ದು, ಅಷ್ಟು ಗಾತ್ರವುಳ್ಳದ್ದು, ಮತ್ತು ಅಷ್ಟು ಲೆಕ್ಕ ಮಾಡಲು ಆಗದಷ್ಟು ವಿಧಾನಗಳು ಅದು ಆಗಿದೆ ಅಂತ ಹೇಳ್ತಾರೆ. ಅದನ್ನು ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ಅತಿರಿಕ್ತ ನಿನ್ನ ದಯಾ ಅಂತ ಹೇಳ್ತಾರೆ. ದಯಾ ನೀನು ಅತಿರಿಕ್ತವಾಗಿ ಅಂದರೆ ಏನು, ಒಂದು ಹೆಜ್ಜೆ ಮುಂದೆ ಹೋಗಿ ಒಬ್ಬ ಪಾಪಿ ಅವನ್ನ ಎತ್ತಿ ಬಿಸಾಕಬೇಕು, ತಿಪ್ಪೆಯಲ್ಲಿ ಬಿಸಾಡಬೇಕು, ಅಂಥವನನ್ನು ನೀನು ಹೆಕ್ಕಿಕೊಂಡು ಬಂದು ಅವನಿಗೆ ಸ್ನಾನ ಮಾಡಿಸಿ, ಅವನಿಗೆ ಬಟ್ಟೆ ಹಾಕಿಸಿ, ಅವನಿಗೆ ಘನತೆಯನ್ನು ಕೊಟ್ಟು, ಅವನಿಗೆ ಸ್ಥಾನಮಾನ ಕೊಟ್ಟು, ಅವನನ್ನು ಉನ್ನತಿಗೆ ತಂದು ಅವನ ಹೆಸರನ್ನು ಲೋಕದಲ್ಲಿ ಪ್ರಖ್ಯಾತಿಗೊಳಿಸುವ ನಿನ್ನ ಪ್ರಕ್ರಿಯೆಗಳು ಎಷ್ಟು ಉನ್ನತವಾದದ್ದು. ಅತಿರಿಕ್ತ ನಿನ್ನ ದಯ. ಯಾಕಂದರೆ ಯಾರೇ ಈ ಭೂಮಿಯಲ್ಲಿ ಮೊರೆ ಇಡಲಿ, ಯಾರೇ ಕೂಗಿಕೊಳ್ಳಲಿ, ಅವರ ಮೊರೆಯನ್ನು ಕೇಳಿ ಕನಿಕರನ್ನು ಮರುಗುವ ಒಬ್ಬ ಒಳ್ಳೆಯ ವ್ಯಕ್ತಿ ಇರುವುದಾದರೆ ಅದು ತಂದೆಯಾದ ದೇವರು, ಆತನ ಮೂಲಕ ಕರ್ತನಾದ ಯೇಸು. ಅದು ಇವತ್ತು ನಾವು ತಿಳಿಯಬೇಕಾದ ಬಹಳ ಮುಖ್ಯವಾದ ಸಂಗತಿ ಏನೆಂದರೆ, ನಿನ್ನ ಪ್ರೀತಿ ಅತಿಶಯ, ಅತಿರಿಕ್ತ ನಿನ್ನ ದಯ ಅಂತ ಹೇಳಿ ಆಮೇಲೆ ಲಕ್ಷ ಸ್ತೋತ್ರ ನಿನಗೆ ಆಗಲೆನ್ನ ದೇವರೇ. ಲಕ್ಷ ಸ್ತೋತ್ರ ನೀನಾಗೆ ಆಗಲೆನ್ನ ದೇವರೇ. ಈಗ ನಾವು 2ನೇ ಚರಣಕ್ಕೆ ಬರ್ತಾ ಇದ್ದೇವೆ. ನಿನ್ನ ಸತ್ಯ, ಪ್ರೀತಿ, ಪ್ರಾಣ, ದೃಢ ಅನುಗ್ರಹ. ನಿನ್ನ ಸತ್ಯ. ಈಗ ಯೇಸು ಸ್ವಾಮಿ ದೇವರ ಸರ್ವ ಸಂಪೂರ್ಣತೆಯನ್ನು ಹೊಂದಿದಾತನು. ಕೊಲೋಸ್ಯರ 2ನೇ ಸಂಧಿ 9ನೇ ವಚನದಲ್ಲಿ ನಾವು ಓದ್ತೇವೆ, ದೇವರ ಸರ್ವ ಸಂಪೂರ್ಣತೆಯು ಕ್ರಿಸ್ತನಲ್ಲಿ ಅವತರಿಸಿ ವಾಸ ಮಾಡುತ್ತದೆ ಅಂತ ಬರೆಯಲ್ಪಟ್ಟಿದೆ. ಆತನ ಹೇಳ್ತಾನೆ, ನಾನೇ ಮಾರ್ಗ, ಸತ್ಯ, ಜೀವ. ಅಂದರೆ ಇಲ್ಲಿ ದೇವರಾದ ಕರ್ತನನ್ನು ಯೇಸು ಸ್ವಾಮಿ ಪ್ರತಿಬಿಂಬಿಸ್ತಾ ಇದ್ದಾನೆ. ಯಾಕಂದರೆ ಯೇಸು ದೇವರ ಪ್ರತಿರೂಪ ಅಂತ ಬರೆಯಲ್ಪಟ್ಟಿದೆ. ಆದ್ದರಿಂದ ದೇವರ ಸರ್ವ ಸಂಪೂರ್ಣತೆ ಏನೇನಿದೆ ದೇವರಲ್ಲಿ, ಅವುಗಳು ಕ್ರಿಸ್ತನಲ್ಲಿ ಅವತರಿಸಿ ವಾಸ ಮಾಡುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಯೇಸುವನ್ನು ನೋಡ್ತೇವೆ. ಆತನು ಸತ್ಯ, ಆತನ ಮಾತುಗಳು ಸತ್ಯ. ಆತನು ಎಂದೂ ಸುಳ್ಳಾಡಿದವನಲ್ಲ, ಸುಳ್ಳು ಆತನ ಬಾಯಲ್ಲಿ ಬರುವುದೇ ಇಲ್ಲ. ಯಾಕಂದರೆ ಆತನು ಸತ್ಯವಂತನು, ಸತ್ಯವನ್ನೇ ಮಾತಾಡ್ತಾನೆ. ಈ ಲೋಕದಲ್ಲಿ ನಾವು ಅನೇಕ ಸಾರಿ ಸತ್ಯವಂತರ ಥರ ನಟನೆ ಮಾಡ್ತೇವೆ. ಇಲ್ಲವೇ ಇನ್ನೊಬ್ಬರನ್ನು ಸುಳ್ಳುಗಾರನನ್ನಾಗಿ ತೋರಿಸ್ಬಿಟ್ಟು ನಾವು ಸತ್ಯವಂತರು ಅಂತ ನಾವು ನಟನೆ ಮಾಡ್ತೇವೆ. ಆದರೆ ದೇವರು ಅಂಥವನಲ್ಲ. ಆತನ ಸತ್ಯ ಅಂದರೆ ಸತ್ಯ, ಆತನ ಮಾತು ಸತ್ಯ, ಎಲ್ಲ ಆತನೇನು ಹೇಳಿದಾನೆ ಅದೆಲ್ಲ ಸತ್ಯ. ಅದನ್ನ ಪ್ರಿಯರೇ, ದೇವರು ಸತ್ಯವಂತನು. ಆತನು ಏನೇನು ನುಡಿದಿದ್ದಾನೆ ಬೈಬಲ್ನಲ್ಲಿ ತನ್ನ ಆತ್ಮನ ಮೂಲಕ ನುಡಿಸಿದ್ದಾನೆ, ಆಮೇಲೆ ಅಪೋಸ್ತಲರು ಪ್ರವಾದಿಗಳ ಮೂಲಕ ಬರೆಸಿಟ್ಟಿದ್ದಾನೆ, ಆ ಮಾತುಗಳು ಸತ್ಯ. ಆತನಿಗೆ ಸುಳ್ಳು ಬರಲ್ಲ. ಆದರೆ ಸೈತಾನ ಅಂತವನಲ್ಲ, ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷ. ಯೋಹಾನ ಸುವಾರ್ತೆ 8ನೇ ಸಂಧಿಯಲ್ಲಿ ನಾವು 40, 41ನೇ ವಚನ, 42 ವಚನದಲ್ಲಿ ಓದ್ತೇವೆ. ಆತನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಅಂತ ಬರೆಯಲ್ಪಟ್ಟಿದೆ. ಮೂಲ ಪುರುಷನು, ಅದಕ್ಕೆ ಮುಖ್ಯವಾದ ವ್ಯಕ್ತಿ ಸುಳ್ಳಿಗೆ ಸೈತಾನು ಸುಳ್ಳುಗಾರ. ಅದು ಒಂದು ಚಿಕ್ಕ ಕೋರಸ್ ಒಬ್ಬರು ಹಾಡ್ತಾರೆ, ಅದು ಹಿಂಗೆ ಹೇಳ್ತದೆ, ಸೈತಾನ ಸುಳ್ಳುಗಾರ
ಏಸು ನನ್ನ ರಕ್ಷಕ, ಏಸು ನನ್ನ ರಕ್ಷಕ. ಸೈತಾನ ಸುಳ್ಳುಗಾರ, ಏಸು ನನ್ನ ಸ್ವಸ್ಥತೆ, ಏಸು ನನ್ನ ಸ್ವಸ್ಥತೆ. ಸೈತಾನ ಸುಳ್ಳುಗಾರ, ಅವನು ಯಾವಾಗಲೂ ಹೇಳ್ತಾನೆ ನೀನು ಸತ್ತೋಗ್ಬಿಡ್ತಿ, ನಿನಗೆ ಹಂಗಾಗುತ್ತೆ, ನಿನಗೆ ಹಿಂಗಾಗುತ್ತೆ, ನಿನಗೆ ವಾಸಿ ಆಗಲ್ಲ ಅಂತ ನಮ್ಮಲ್ಲಿ ಏನೇನೋ ಸುಳ್ಳು ಹೇಳ್ತಾನೆ. ದೇವ್ರು ನನ್ನ ಪ್ರೀತಿ ಮಾಡಲ್ಲ, ದೇವ್ರು ನನ್ನ ಕೈ ಬಿಟ್ಬಿಟ್ಟಿದ್ದಾನೆ, ದೇವ್ರು ನನಗೆ ಸಹಾಯ ಮಾಡಲ್ಲ, ದೇವ್ರು ನಿನ್ನ ಆಧರಿಸಲ್ಲ, ಏನೇನೋ ಸುಳ್ಳು ಹೇಳ್ತಾನೆ. ಆದ್ದರಿಂದ ಸೈತಾನ ಸುಳ್ಳುಗಾರನು. ಆದರೆ ನಮ್ಮ ತಂದೆಯಾದ ದೇವರು ಆತನ ಮಗನ ಮೂಲಕ ಪ್ರಕಟಿಸಿಕೊಂಡ ಆತನು ಸತ್ಯವಂತನು. ಅದನ್ನ ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಸತ್ಯ. ಆಮೇಲೆ ಮುಂದೆ ಹೇಳ್ತಾನೆ, ನಿನ್ನ ಸತ್ಯ ಪ್ರೀತಿಯ ಬಗ್ಗೆ. ಪ್ರೀತಿಯಲ್ಲಿ ಆತನ ಉನ್ನತೋನ್ನತನಾದವರು, ಆತನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಆತನಂತೆ ಪ್ರೀತಿಸುವವರು ಯಾರಿಲ್ಲ, ಮತ್ಯಾರಿಲ್ಲ. ಆತನಂತೆ ಪ್ರೀತಿಸುವವರು ಯಾರಿಲ್ಲ, ಮತ್ಯಾರಿಲ್ಲ. ನೋಡಿ, ಇಲ್ಲಿ ಆತನಂತೆ ಪ್ರೀತಿ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂಥ ಒಬ್ಬ ಮಹಾನ್ ವ್ಯಕ್ತಿ, ಪ್ರೀತಿಯ ಸಾಗರ. ಕೆಲವರು ಹೇಳ್ತಾರೆ ನೀನು ಪ್ರೀತಿಯ ಸಾಗರ, ಅದು ಕೂಡ ಸಾಲಲ್ಲ. ಸಾಗರ ಎಷ್ಟು ದೊಡ್ಡದು, ಅದರ ಉದ್ದ ಅಗಲ ಎಷ್ಟು, ಅದನ್ನು ಆ ವರ್ಡ್ ಕೂಡ ಅದಕ್ಕೆ ಸಾಟಿ ಅಲ್ಲ. ಅಂಥ ದೊಡ್ಡ ಪ್ರೀತಿ. ಆದ್ದರಿಂದ ಈತನು, ಈ ಸಂಗೀತಗಾರನು ಇಲ್ಲಿ ಬರೀತಾನೆ, ನಿನ್ನ ಸತ್ಯ ಪ್ರೀತಿ ತ್ರಾಣ. ನಿನ್ನ ತ್ರಾಣ ಅಂದರೆ ಸಾಮರ್ಥ್ಯ, ನಿನ್ನ ಬಲ, ನಿನ್ನ ಮಾತಿನಲ್ಲಿರೋ ಶಕ್ತಿ. ಆಮೇಲೆ ದೃಢ ಅನುಗ್ರಹ. ದೇವರು ಒಬ್ಬನಿಗೆ ಅನುಗ್ರಹ ಮಾಡಿದ್ರೆ ಎಂದೆಂದಿಗೂ ಬದಲಾವಣೆ ಆಗುತ್ತೆ. ಮನುಷ್ಯ ಬದಲಾಗ್ತಾನೆ, ಮನುಷ್ಯ ಮಾತು ಬದಲಾಗ್ತದೆ, ಅವನ ಕ್ರಿಯೆಗಳು ಬದಲಾಗುತ್ತೆ, ಎಲ್ಲ ಬದಲಾಗುತ್ತೆ. ಆದರೆ ಬದಲಾಗದೆ ಇರುವಂಥ ಒಬ್ಬ ವ್ಯಕ್ತಿ ಇರುವುದಾದರೆ ಆತನ ದೇವ. ಆತನ ಎಂದಿಗೂ ಬದಲಾಗಲ್ಲ, ಯಾವಾಗಲೂ ಏಕಚಿತ್ತವಾಗಿರ್ತಾನೆ. ಆದ್ದರಿಂದ ಇಬ್ರಿಯ ಗ್ರಂಥಕರ್ತನು ಬರೀತಾನೆ, ಕರ್ತನಾದ ಯೇಸು ನೆನ್ನೆ ಇದ್ದ ಹಾಗೆ ಈ ಹೊತ್ತು ನಿರಂತರವು ಏಕ ರೀತಿಯಾಗಿದ್ದಾನೆ. ಆಮೇಲೆ ನಾವು ಮಲಕ್ಯರ ಪ್ರವಾದನೆ ಗ್ರಂಥದಲ್ಲಿ ನೋಡ್ತೇವೆ 3:10 ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. 3:6 ನೋಡ್ತೇವೆ, ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. ಆದ್ದರಿಂದ ಯಾಕೋಬನ ವಂಶವೇ ನೀನು ನಾಶವಾಗಲಿಲ್ಲ ಅಂತ ಹೇಳ್ತಾರೆ. ದೃಢ ಅನುಗ್ರಹ. ಆತನೊಂದು ಅನುಗ್ರಹ ಮಾಡಿದರೆ ಅದು ದೃಢವಾಗಿರ್ತದೆ, ಅದು ಕದಲುವುದಿಲ್ಲ, ಬದಲಾಗಲ್ಲ, ಶಾಶ್ವತವಾದ ರೀತಿಯಲ್ಲಿ ಅದು ನೆಲೆಗೊಂಡಿರ್ತದೆ. ಆದ್ದರಿಂದ ನಾವು ತಿಳಿಯಬೇಕಾದ ಸಂಗತಿ ಏನೆಂದರೆ, ದೇವರು ಮಾರ್ಪಟ್ಟಿಲ್ಲ. ನಾವು 3ನೇ ಸಂಧ 6ನೇ ವಚನದಲ್ಲಿ ಮಲಕಿಯನ ಪ್ರವಾದನೆಯಲ್ಲಿ ಇದನ್ನು ಓದ್ತೇವೆ. ಯೆಹೋವನ ನುಡಿ, ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. ಆದುದರಿಂದ ಯಾಕೋಬ ಸಂತತಿಯವರೇ ನೀವು ನಾಶವಾಗಲಿಲ್ಲ ಅಂತ ಹೇಳ್ತಾರೆ. ಅಂದ ಪ್ರಿಯರೇ, ಇಲ್ಲಿ ಇದನ್ನೆಲ್ಲ ಈ ಸಂಗೀತಗಾರನು ನೆನಪಿಸ್ಕೊಂಡು ರಚನೆ ಮಾಡ್ತಾನೆ. ನಿನ್ನ ಸತ್ಯ ಪ್ರೀತಿ ತ್ರಾಣ ದೃಢವಾದ ಅನುಗ್ರಹ ದಿನ ನಮಗೆ ದಯೆ ತೋರಿಸಿ ಸಹಾಯ ಮಾಡುವಂಥದ್ದು, ಅನುಗ್ರಹಿಸುವಂಥದ್ದು, ಒದಗಿಸುವಂಥದ್ದು. ಅದು ದೃಢ ಅನುಗ್ರಹವು ನನ್ನ ಹೃದಯೇಕ ಧ್ಯಾನ. ಅದೇ ನನ್ನ ಧ್ಯಾನ. ನೀನು ಮಾಡುವ ಎಲ್ಲ ಕಾರ್ಯ, ನಿನ್ನ ಸತ್ಯ ವಿಷಯದಲ್ಲಿ, ನಿನ್ನ ಪ್ರೀತಿ ವಿಷಯದಲ್ಲಿ, ನಿನ್ನ ತ್ರಾಣದ ವಿಷಯದಲ್ಲಿ, ನಿನ್ನ ದೃಢ ಅನುಗ್ರಹದ ವಿಷಯದಲ್ಲಿ ನಾನು ಅದನ್ನು ದಿನ ಅದೇ ನನ್ನ ಹೃದಯೇಕ ಧ್ಯಾನ. ನನ್ನ ಹೃದಯದಲ್ಲಿ ಏಕ ಧ್ಯಾನ ಇರೋದಾದರೆ ಅದು ಈ ವಿಷಯಗಳಲ್ಲಿ ಅಂತ ಹೇಳ್ತಾನೆ. ಯಾವ ವಿಷಯದಲ್ಲಿ? ನಿನ್ನ ಸತ್ಯ ಪ್ರೀತಿ ತ್ರಾಣ ದೃಢ ಅನುಗ್ರಹ. ನಾನು ಯಾವಾಗಲೂ ಒಂದು ಮಾತು ಅನುಭವದಿಂದ ಹೇಳ್ತಾ ಇದ್ದೆ, ದೇವರು ಎಂಥ ತಪ್ಪು ಒಬ್ಬರು ಮಾಡಿರಲಿ, ದೇವರ ಮಕ್ಕಳು ತಪ್ಪು ಮಾಡಿರಲಿ, ಅವ್ರಿಗೆ ಊಟ ಕೊಡ್ತಾರೆ. ಪನಿಷ್ಮೆಂಟ್ ಕೊಡ್ಬೋದು, ಅದು ನಾನು ಇಲ್ಲ ಅಂತ ಹೇಳೋದು. ಪನಿಷ್ಮೆಂಟ್ ಇರ್ತದೆ, ಆದರೆ ಊಟ ಕೊಡದೆ
ನಮ್ಮನ್ನು ಉಪವಾಸ ಹಾಕಿ ನಿರ್ಗತಿಕರನ್ನಾಗಿ ಮಾಡಿ ಕೈ ಬಿಟ್ಟು ಬಿಡುವ ದೇವರಲ್ಲ. ಒಂದು ವೇಳೆ ನಮ್ಮ ಪಾಠಕ್ಕಾಗಿ ತಿದ್ದುಪಾಠಕ್ಕಾಗಿ ಕೈ ಬಿಟ್ಟರು ಕೂಡ ಅದು ಕ್ಷಣ ಮಾತ್ರ. 54ನೇ ಯೆಶಾಯನ ಗ್ರಂಥದಲ್ಲಿ ನಾವು ಓದಿಕೊಂಡು ಬಂದಾಗ 7, 8, 9, 10 ವಚನದಲ್ಲಿ ನಾವು ನೋಡ್ತೇವೆ, ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೆನು, ಮಹಾಕೃಪೆಯಿಂದ ನಿನ್ನನ್ನು ಸೇರಿಸಿಕೊಳ್ಳುವೆನು ಅಂತ ಅಲ್ಲಿ ಬರೆಯಲ್ಪಟ್ಟೆ. ಮಹಾಕೃಪೆ, ಕ್ಷಣ ಮಾತ್ರ. ದೇವರು ಯಾವತ್ತೂ ಒಬ್ಬರನ್ನು ಕೈ ಬಿಡಲ್ಲ, ಖಂಡಿತವಾಗಿ. ಯೆಹೋಶುವನಿಗೆ ದೇವರು ಹೇಳಿದ, ನಾನು ನಿನ್ನ ಕೈ ಬಿಡಲ್ಲ, ನಿನ್ನನ್ನು ತೊರೆದು ಬಿಡಲ್ಲ ಅಂತ ಹೇಳಿದ ದೇವರು ಆತನು ಸತ್ಯವಂತನು. ಹಾಗೆ ಆತನ ದಯೆ ಇರುವುದರಿಂದ, ಆತನ ಕನಿಕರದ ಹೃದಯ ಇರುವುದರಿಂದ, ಆತನ ವಚನವು ಸತ್ಯವಾಗಿರುವುದರಿಂದ ಮಾತ್ರವಲ್ಲ, ತನಗೆ ತ್ರಾಣ, ಆತನ ತ್ರಾಣ ಸಾಮರ್ಥ್ಯ, ಬಲ, ಆತನ ಪರಾಕ್ರಮ, ಅದು ಎಲ್ಲ ಅದು ದೃಢವಾದ ನಿಶ್ಚಯವಾದದ್ದು ಅಂತ ನೋಡಿ ಮುಂದೆ ಹೇಳ್ತೇನೆ. ಇದನ್ನೆಲ್ಲ ನನ್ನ ಹೃದಯದ ಏಕ ಧ್ಯಾನ ನಿತ್ಯ ಹಗಲಿರುಳು. ಅದನ್ನೇ ನಾನು ನಿತ್ಯ ಅಂದರೆ ಪ್ರತಿದಿನದಲ್ಲಿ ಹಗಲು ಇರುಳು ಧ್ಯಾನ ಮಾಡ್ತೇನೆ. ಆಮೇಲೆ ಗತಿ ಏನು? ನಿನ್ನ ಪಾದ. ನನ್ನ ಗತಿ ಏನು ಅಂತ ನಾನು ಪ್ರಶ್ನೆ ಹಾಕ್ಕೊಂಡು ಅದಕ್ಕೆ ಉತ್ತರ ಏನಂದರೆ, ಅದು ನಿನ್ನ ಪಾದ. ಮುಕ್ತಿ ನಿನ್ನ ಆಶೀರ್ವಾದ. ಮುಕ್ತಿ ಅಂದರೆ ಈ ಲೋಕದ ಯಾತ್ರೆ ಮುಗಿದ ಮೇಲೆ ನಾವು ಸೇರಬೇಕಾದ ಸ್ಥಳ, ಅದನ್ನು ತಂದೆಯ ಮನೆ ಅಂತ ಯೆಶಾಯ ಕರೀತಾರೆ. ಇನ್ ಮೈ ಫಾದರ್ಸ್ ಹೌಸ್ ದೇರ್ ಆರ್ ಮೆನಿ ಮ್ಯಾನ್ಷನ್ಸ್ ಅಂತ ಹೇಳ್ತಾರೆ. ದೇರ್ ಇಸ್ ಅವರ್ ಫಾದರ್ಸ್ ಹೌಸ್. ಅದು ನಮ್ಮ ಮುಕ್ತಿ. ಅಂದರೆ ಈ ಲೋಕದೆಲ್ಲ ಕಷ್ಟ, ಬಾಧೆ, ಸಂಕಷ್ಟ, ದುಃಖ, ವೇದನೆ, ಈ ಲೋಕದ ಸಂಬಂಧಗಳು ಎಲ್ಲವನ್ನು ಮುರಿದು ಬಿಟ್ಟು ಅದರಿಂದ ಮುಕ್ತಿ ಪಡೆದು ಬಿಡುಗಡೆ ಹೊಂದಿಬಿಟ್ಟು ನಾವು ಕರ್ತನ ಪಾದ ಸೇರುವಂಥದ್ದು, ಅದು ನಿನ್ನ ಆಶೀರ್ವಾದ ಅಂತ ಹೇಳ್ತಾರೆ. ಗತಿಯೇನು? ನಿನ್ನ ಪಾದ. ನನಗೆ ನಿನ್ನ ಪಾದ ಬಿಟ್ಟರೆ ಬೇರೆ ಗತಿ ಇಲ್ಲ ಸ್ವಾಮಿ. ಗತಿ ಏನು? ನಿನ್ನ ಪಾದ. ಮುಕ್ತಿ ನಿನ್ನ ಆಶೀರ್ವಾದ ಅಂತ. ಮುಕ್ತಿ, ನಾನು ಇದನ್ನೆಲ್ಲ ವಿಮೋಚನೆ ಹೊಂದಿ ಈ ಲೋಕ, ಪಾಪ, ಭೋಗ, ವಂಚನೆ, ಸೈತಾನ, ದುರಾತ್ಮ, ದುಷ್ಟಶಕ್ತಿಗಳ ಎಲ್ಲ ಹಾವಳಿಗಳಿಂದ, ಆ ಕೆಟ್ಟ ಬುದ್ಧಿಗಳಿಂದ, ಆ ಕೆಟ್ಟ ಕ್ರಿಯೆಗಳಿಂದ ನನಗೆ ಮುಕ್ತಿ ಸಿಕ್ಕುವುದು ಅದು ನಿನ್ನ ಪಾದದಲ್ಲಿ. ಮುಕ್ತಿ, ಗತಿಯನ್ನು ನಿನ್ನ ಪಾದ, ಮುಕ್ತಿ ನಿನ್ನ ಆಶೀರ್ವಾದ. ದೇವರ ಆಶೀರ್ವಾದ ನಮಗೆ ಇದೆಲ್ಲ ಲಭಿಸ್ತದೆ. ಆಮೇಲೆ ಹೇಳ್ತಾನೆ, ಲಕ್ಷ ಸ್ತೋತ್ರ ನಿನಗೆ ಆಗಲೆನ್ನ ದೇವರೇ ಅಂತ. ಈ ಒಂದು ಅದ್ಭುತವಾದ ಸಂಗೀತವನ್ನು ನಾವು ಹಾಡಿದೆವು. ಇದರ ಸಂದೇಶವನ್ನು, ಇದರಲ್ಲಿ ಅಡಕವಾಗಿರುವ ವಿಷಯಗಳನ್ನು ನಾವು ವಿಮರ್ಶೆ ಮಾಡಿ ತಿಳ್ಕೊಂಡೆವು. ಸ್ವಲ್ಪ ಮಟ್ಟಿಗೆ, ಪೂರ್ಣ ಅಲ್ಲ, ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡೆವು. ಈ ರೀತಿ ನಮಗೆ ತಿಳಿಸ್ಕೊಟ್ಟ ದೇವರಿಗೆ ನಾವು ಸ್ತೋತ್ರ ಹೇಳುತ್ತಾ ಪ್ರಾರ್ಥನೆ ಮಾಡೋಣ. ತಂದೆ, ನಿನ್ನ ಪಾದ ಸನ್ನಿಧಿಗೆ ಬರ್ತೇವೆ. ಗತಿ ನಿನ್ನ ಪಾದ, ಮುಕ್ತಿ ನಿನ್ನ ಆಶೀರ್ವಾದ. ಅದು ನಮ್ಮ ಜೀವನದಲ್ಲಿ ಏನೇನು, ಯಾವ್ಯಾವ ವಿಷಯಕ್ಕೆ ಮುಕ್ತಿ ಬೇಕು? ಪಾಪ ಜೀವನಕ್ಕೆ ಮುಕ್ತಿ ಬೇಕು. ಮಾತ್ರ ಕಷ್ಟ, ರೋಗ, ರುಜನೆ, ಸಂಕಷ್ಟಗಳಿಗೆ ನಮಗೆ ಮುಕ್ತಿ ಬೇಕು. ಮುಕ್ತಿ ನಿನ್ನ ಆಶೀರ್ವಾದ. ನಾವು ನಿನ್ನ ಮುಂದೆ ತಗ್ಗಿಸ್ಕೊಳ್ತೇವೆ. ದಯೆಯಿಂದ ನಮ್ಮ ಪ್ರಾರ್ಥನೆ ಕೇಳು. ನಮ್ಮ ಹೃದಯವನ್ನು ಸಂತೈಸು, ದುಃಖವನ್ನು ನೀಗಿಸು, ಮನಸ್ಸಿಗೆ ಉಲ್ಲಾಸವನ್ನು ಅನುಗ್ರಹಿಸು, ಆನಂದಭರಿತವಾದ ಜೀವನ ಜೀವಿಸೋದಕ್ಕೆ ಸಹಾಯ ಮಾಡು. ಈ ಒಂದು ಪಿಡುಗು ಜನರನ್ನು ಕಾಡಿಸ್ತಾ ಇದೆ, ರೋಗ ಜನರನ್ನು ನಾಶಪಡಿಸ್ತಾ ಇದೆ. ನಿನ್ನ ಆಲಯದಲ್ಲಿ ಅಂಗಲಾಚನೆಯನ್ನು ಬೇಡಿಕೊಳ್ತೇವೆ. ನಮ್ಮ ರಾಜ್ಯವನ್ನು ರಕ್ಷಿಸು, ಇದರಿಂದ ಮುಕ್ತಿಗೊಳಿಸು ಸ್ವಾಮಿ. ಹಾಗೆ ನಮ್ಮ ದೇಶ, ನಮ್ಮ ಇಡೀ ಪ್ರಪಂಚದ ಎಲ್ಲ ಜನರಿಗೆ ಮುಕ್ತಿಯನ್ನು ಅನುಗ್ರಹಿಸಿಕೊಡು. ಮುಕ್ತಿ ನಿನ್ನ ಆಶೀರ್ವಾದ ಅಂತ ಬರದೆ, ನೀನು ಆಶೀರ್ವಾದದಾಯಕನಾದ ದೇವರು. ನಿನ್ನ ಮಕ್ಕಳನ್ನು ಆಶೀರ್ವದಿಸಿ, ಪೋಷಿಸಿ, ಸಂರಕ್ಷಿಸುವ ತಂದೆಯಾಗಿದ್ದಿ. ಅದು ನಿನ್ನ ಕೈಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ನಿನ್ನ ಸತ್ಯ ಪ್ರೀತಿ
ಗತಿಯೇನು ನಿನ್ನ ಪಾದ ಮುಕ್ತೇನೆ ಆಶೀರ್ವಾದ. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪರಿಶುದ್ಧಾತ್ಮನ ದೇವತೆ ಸದಾಕಾಲ ನಮ್ಮಲ್ಲಿ ನೆಲೆಗೊಂಡಿರಲಿ. ಆಮೇನ್. ಲಕ್ಷ ಸ್ತೋತ್ರ.